ಚನ್ನಗಿರಿ ತಾಲೂಕು ಏನಿದೆ ಮಲೆನಾಡು ಹೆಬ್ಬಾಗಿಲು ಥರ ಬೇರೆ ಕಡೆ ಎಲ್ಲಾಗಲಿಲ್ಲ ಅಂದರೂ ಸ್ವಲ್ಪ ಮಳೆನಾದರೂ ಆಗುತ್ತೆ ನಮ್ಮ ಕಡೆ ಅನ್ನೋದು ತೃಪ್ತಿ. ಇವತ್ತು ಆದಷ್ಟು ಇದೆ ಕಾಣಿಸ್ಕೊಂಡಿದೆ, ನೋಡ್ತಾ ಇದ್ದೀರಿ. ವೆದರು ಚೆನ್ನಾಗಿದೆ, ಸೂಪರಾಗಿ. ಹಸು ಖರೀದಿದಾರರಿಗೆ ಒಂದು ಅವಕಾಶ ಒದಗಿ ಬರ್ತಾ ಇದೆ. ಬೇರೆ ಕಡೆ ಎಲ್ಲಾಗಲಿಲ್ಲ ಅಂದರೂ ಸ್ವಲ್ಪ ಮಳೆನಾದರೂ ಆಗುತ್ತೆ ನಮ್ಮ ಕಡೆ ಅನ್ನೋದೊಂದು ತೃಪ್ತಿ. ಇವತ್ತು ಆದಷ್ಟು ಇದೆ ಕಾಣಿಸ್ಕೊಂಡಿದೆ, ನೋಡ್ತಾ ಇದ್ದೀರಿ. ವೆದರು ಚೆನ್ನಾಗಿದೆ, ಸೂಪರಾಗಿ. ಹಸು ಖರೀದಿದಾರರಿಗೆ ಒಂದು ಒಳ್ಳೆ ಅವಕಾಶ ಒದಗಿ ಬರ್ತಾ ಇದೆ. ಬಂಧುಗಳೇ ನಮಸ್ತೆ ಎಲ್ರಿಗೂ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಒಂದು ಜರ್ಮನ್ ಕ್ರಾಸ್ ಬ್ರೀಡ್ ಇದೆ. ನಮ್ಮ ಮಂಜುನಾಥ ಚೌಟ್ರಿ ಏನಿದೆ ತ್ಯಾವಣಿಗೆ, ಅಲ್ಲಿ ಪಕ್ಕದ ರಸ್ತೆಯಲ್ಲಿ ಬರ್ತಾ ಇಬ್ರಾಹಿಂ ಅವ್ರ ಬಳಿ ಇರ್ತಕ್ಕಂಥ ಹಸುಗಳು ಇವು. ಹಸುಗಳು ಎಷ್ಟು ಇದ್ದಾವೆ ಏನು ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ವೀಡಿಯೋನ ಅಥವಾ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡೇ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಳ್ತಾ ಇದ್ದೀರಿ ಥ್ಯಾಂಕ್ಸ್. ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಟ್ಟನ್ನು ಕೂಡ ಒತ್ತುಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದು. ಇಬ್ಬರೇ ನಮಸ್ಕಾರ. ನಮಸ್ತೆ. ಎಷ್ಟಿದ್ದಾವೆ ಹಸುಗಳು ಇವತ್ತು? ಒಂದು 15 ಇದಾವೆ ರೀ. 15 ಇದ್ದಾವೆ. ಈ ಕೈಗಿರ್ತಕ್ಕಂಥ ಹಸು ಏನು ಮಾಹಿತಿ ಇರೋದು? ಎಷ್ಟನೇ ಸೂಲು? ಈಗ ಕರ ಹಾಕಿದ್ರೆ 2ನೇ ಲ್ಯಾಕ್ಟೇಷನ್. ಕರ ಹಾಕಿದ್ರೆ 2ನೇದು? ಕರ ಹಾಕಿದ್ರೆ 2ನೇದು. 6ರಲ್ಲಿದೆ. 6ರಲ್ಲಿದೆ. ಓಕೆ. ಅಂದರೆ ಇಳಿಯೋಕ್ಕೆ ಟೈಮ್ ಏನು ತೊಗೊಳುತ್ತೆ? ಇಳಿಯೋಕ್ಕೆ ಒಂದು 15 ದಿವಸ ಬೇಕು ರೀ. 15ರಿಂದ 20 ದಿವಸ. 15ರಿಂದ 20 ದಿವಸ. ಒಂದು ವೇಳೆ ಇದು ಇರುವಂಥ ಮಾಹಿತಿ ಅದ್ರ ಕಂಪ್ಯಾಕ್ಟ್ ಹೀಗಿದೆ. ಸ್ವಲ್ಪ ಮುಂದಕ್ಕೆ ತೊಗೊಂಡು ಅದರ ಪಕ್ಕ ಇದೆ. ನಡಿಗೆ ಕೂಡ ಕರೆಕ್ಟ್ ಇದೆ. ಇನ್ನು ಉಳಿದಂತೆ ನೀವು ಕೇಳುವಂಥದ್ದು ಬೆಲೆ ಕೇಳ್ತೀರಿ, ಹಾಲು ಕೇಳ್ತೀರಿ. ಇದು ಕ್ಲಾರಿಫಿಕೇಷನ್ ತೊಗೊಂಡು ಮುಂದಕ್ಕೆ ಹೋಗೋಣ. ಅಣ್ಣ, ರೇಟಿನ ವಿಚಾರದಾಗೆ ಹಾಲಿನ ವಿಚಾರದಾಗೆ ಏನು ಹೇಳ್ತೀರಿ? ಆರಂಭದಲ್ಲಿ ಹೇಳ್ಬಿಡ್ರಿ. ಅತ್ಲೆ ನಾವು ಹಾಲಿಂದ ಹೇಳಂಗಿಲ್ಲ ರೀ. ಅವರು ಹೇಳಿರ್ತಾರೆ ನಮಗೆ 12 ಲೀಟ್ರ್ 13 ಲೀಟ್ರ್ ಅಂತ. ನಾವಂತೂ ಹಾಲಿಂದ ಯಾರು ಹೇಳಿರ್ತಾರೆ? ಕೊಡೋರು ರೈತರು ಹೇಳಿರ್ತಾರೆ ನಮಗೆ. ನಾವಂತೂ ಹಾಲಿಗೆ ಗ್ಯಾರಂಟಿ ಕೊಡಲ್ಲ. ಅವ್ರ ಮೇಂಟೆನೆನ್ಸ್ ಮೇಲೆ ಹಾಲು ಕರೀದು ಎಷ್ಟು ಬರ್ಬೋದು ಅಂತೇಳಿ ಅವ್ರ ಕೆಪಾಸಿಟಿ ಮಾಡ್ಕೊಂಡು ನೋಡ್ಕೊಂಡು ಒಯ್ಲಿ ಅಂತೀರಾ? ಹೌದು. ಯಾಕಂದ್ರೆ ನೀವು ಹಾಲು ಕರೆದಿರಲ್ಲ, ಗಬ್ಬದ ಹಸು ತಂದು ಮಾರಾಟ ಮಾಡೋರು. ಹೌದು. ಸರಿ, ಸೇಲ್ ಮಾಡೋ ಅಂಥವ್ರು. ಹಾಗಾಗಿ ನಾವು ಕರೆದಿರಲ್ಲ, ಕನ್ಫರ್ಮ್ ಹೇಳೋಕ್ಕಾಗಲ್ಲ ಅಂತ. ರೇಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ, ಎಲ್ಲಿಂದ ಎಲ್ಲಿವರೆಗಿದಾವೆ ಹಸುಗಳು? 75ರಿಂದ 80, 90 ಮಟ್ಟ ಸಿಗ್ತವೆ. 75, 85, 90 ಎಲ್ಲ ಎಚ್ ಎಫ್ ಅಲ್ಲ ಆಲ್ಮೋಸ್ಟ್? ಎಲ್ಲ ಎಚ್.ಎಫ್. ಓಕೆ ನೋಡೋಣ ನೆಕ್ಸ್ಟ್ ಟೈಮ್. ನೋಡೋಣ. ಇಲ್ಲಿ ಒಂದು ನೋಡ್ರಿ ಕುತ್ಕೊಂಡು ಆರಾಮಾಗಿ. ಹುಡುಗರೆಲ್ಲ ಒಂದು 2-3 ಸಲ ಒಯ್ದಿದ್ದಾರೆ. ಚೆನ್ನಾಗಿ ಬಂದಿದ್ದಾವೆ ಅಂತ? ಚೆನ್ನಾಗಿ ಬಂದವು. ಅದೇ ಬೇಕು. ಮತ್ತೆ ಇಲ್ಲೇ ಹೋಗೋಣ ನಡ್ರಿ, ಪಾಲಿಗೆ ಹೋಗೋದು. ಓಹೋ, ಒಯ್ದಿದ್ದಾರೆ, ಚೆನ್ನಾಗಿ ಬಂದಿದ್ದಾವೆ. ಹಂಗಾಗಿ ಮತ್ತೊಂದ್ಸತಿ ಬಂದಿದ್ದೀವಿ. ಮತ್ತೆ ಅಲ್ಲಿಗೆ ಹೋಗೋದು. ಬಂಧುಗಳೇ, ಇಲ್ಲಿ ಹಸು ಸಿಗುವಂಥ ಮಾಹಿತಿಯನ್ನು ಮಾತ್ರ ನಾವು ಕೊಟ್ಟಿರ್ತೀವಿ. ಇನ್ನು ಉಳಿದಂತೆ ಪರಿಶೀಲಿಸ್ಕೊಂಡು ಖರೀದಿ ಮಾಡುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಯಾವುದೇ ವ್ಯತ್ಯಾಸವಾದರೆ ಅದಕ್ಕೆ ನೀವೇ ಜವಾಬ್ದಾರಿ, ನಾವು ಮಧ್ಯವರ್ತಿಯಾಗಿರುವುದಿಲ್ಲ. ಕೋಡಲ್ಲಿರ್ತಕ್ಕಂಥ ಎಚ್.ಎಫ್ ಗಾತ್ರ ದೊಡ್ಡದಾಗೇ ಇರುವಂಥದ್ದು. ಅಡರ್ ಲೂಸ್ ಇದೆ. ಮೋಸ್ಟ್ಲಿ ಇದು ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಹಸು ಒಂದಿಷ್ಟು 20 ದಿವಸ ಹೋಗ್ಬೋದು ಅಥವಾ 1 ತಿಂಗಳು ಹೋಗ್ಬೋದು. ಅಡರ್ ನೋಡ್ತಾ ಇದೆ. 20 ಡೇಸ್ ಬೇಕಾ? 20 ದಿವಸ ಬೇಕಾದರೆ ಓಕೆ, ಅಡ್ಡಿಲ್ಲ. ಅದು ಎಚ್.ಎಫ್ ಅಲ್ಲಿ ಇರುತ್ತೆ. ಸೂಲು 2ನೇದ 3ನೇದ? 2ನೇದ. ಒಂದು ವೇಳೆ ಇದು ಹಸು ನೋಡ್ತಾ ಇರತಕ್ಕಂಥದ್ದು ಎಚ್.ಎಫ್ ಅಲ್ಲಿ ಕ್ರಾಸು. ಕೋಡೇನು ಕೇಸರಿ ಬಣ್ಣ ಕೋಡ್ ಹೊಡೆದಿದ್ದಾರೆ. ಈ ಹಸು ಇರುವಂಥದ್ದು 3ನೇ ಸೂಲು ಅಂತ ಹೇಳಿದ್ದಾರೆ. ಹಾಲಿಂದ ಅವ್ರು ಹೇಳಿಬಿಟ್ಟಿದ್ದಾರೆ. ಹಣ ಎಷ್ಟು ಬರುತ್ತೆ ಏನು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂತೇಳಿ ತಂದು ಮಾರಾಟ ಮಾಡ್ತಿರೋವಂಥದ್ದು. ಕೊಡೋರು ಹೇಳ್ತಾರೆ ಅವರು, ಬಟ್ ಅವ್ರು ಹೇಳಿದ್ದು ನಾವು ಹೇಳಿದರೆ ಹೆಚ್ಚು ಕಡಿಮೆ ಆದರೆ ಕಷ್ಟ, ನೀವು ಬೇದಾಡ್ತೀರಿ ಅಂಥೇಳಿ. ಹಾಗಾಗಿ ನೀವೇ ನಿಗಾ ಮಾಡಿಕೊಂಡು ಇಲ್ಲಿ ಅನ್ನೋ ಮಾತಾಡಿದ್ದಾರೆ. ಅಣ್ಣ, ಇಳಿಯೋಕ್ಕೆ 20 ದಿವಸ ಅಂದರೆ ಟೈಮು. ಮಳೆ ಹಾಲ್ನಾರ ಎಲ್ಲ ಪ್ರತಿ ಇಲ್ಲ. ಅಲ್ಲಿ ನಾವು ಗೆಸ್ ಮಾಡಿದರೆ ಎಷ್ಟು ಮಾಡ್ಬೋದು ಕಾಮೆಂಟ್ ಮಾಡಿ ಹಾಕಿ. ಹಾಲ್ನಾರದ ಆಧಾರದ ಮೇಲೆ ತೊಗೊಳ್ಳೋರು ಕೂಡ ನೋಡಿ ದಯವಿಟ್ಟು ಪರಿಶೀಲಿಸ್ಕೊಂಡು ಹೋಗ್ಲಿ. ಅದೇ. ಓಕೆ, ನೀವಂತೂ ರೇಟ್ ಕೇಳಿದ್ರೆ ಹೇಳಿಬಿಟ್ರಿ 75, 85, 90 ಅಂದ್ಬಿಟ್ರಿ. ಎಲ್ಲ ಹಸು ಹಂಗೇನಾ ಇರೋದು? ಹೆಚ್ಚು ಕಮ್ಮಿ ಕೊಡೋಣ, ಡೈರೆಕ್ಟಾಗಿ ಬರಲಿ. ಈಗೆಲ್ಲ ರೇಟ್ ಇದರಲ್ಲಿ ಹೇಳಿದರೆ ಅವರೆಲ್ಲ ಏನು ಎಂತ ಬರೀ ಫೋನಲ್ಲಿ ಹೇಳ್ತಾರೆ. ಫೋನಲ್ಲಿ ಕೇಳೋದು ಬೇಡ, ಡೈರೆಕ್ಟಾಗಿ ಬಂದು ಮಾತಾಡ್ಕೊಂಡು ನೇರವಾಗಿ ಬಂದು ದನ ನೋಡ್ಕೊಂಡು ಅವ್ರಿಗೆ ಯಾವ್ದು ದನ ಚಾಯ್ಸ್ ಆಗುತ್ತೆ ಹೆಚ್ಚು ಕಮ್ಮಿ ಕೊಡ್ತೀನಿ, ತಗೊಂಡು ಹೋಗಿ. ಸರಿ ಅಣ್ಣ, ಸರಿ ಆಗಲಿ. ಹಸು ಮಾತ್ರ ತೋರಿಸಿದ್ದಾರೆ, ಶೋ ಮಾಡಿದ್ದಾರೆ. ಇದು ಜಸ್ಟ್ ಹಸು ಶೋಗಿದು, ಅಂದರೆ ನೋಟಕ್ಕಷ್ಟೇ ತೋರಿಸಿರೋಂಥದ್ದು. ಇನ್ನೂ ಪಿಕ್ಚರ್ ಬಾಕಿ ಹೇ, ಅಂದರೆ ನೀವು ಬಂದು ನೋಡ್ಕೊಳ್ಬೇಕು ನೇರವಾಗಿ. ಆನ್ಲೈನ್ ವ್ಯವಹಾರ ಬೇಡ ಅನ್ನೋಂಥದ್ದು ನನ್ನ ಅನಿಸಿಕೆ, ಅಭಿಪ್ರಾಯ. ಇದು ಗರುಡಮಖ ಬ್ಲ್ಯಾಕ್ ಕೇಸ್ ಕಡೆ ಜಾಸ್ತಿ, ಕಪ್ಪು ಕಡೆ ಜಾಸ್ತಿ ಗರುಡಮಖ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಈ ಥರ ಹಸುಗಳಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹಾಕಿ ಬ್ರದರ್ಸು. ಇನ್ನೊಂದು ಮಲೆ ತೊಟ್ಟು ಶಾರ್ಟ್ ಇದ್ದಾವೆ. ಅಡರ್ ಕಂಪ್ಯಾಕ್ಟ್ ಫುಲ್ ಆಗ್ತಾಯಿದೆ. ಅಣ್ಣ, ಎಷ್ಟು ದಿನಕ್ಕೆ ಇಳಿಯುವಂಥ ಹಸು ಇದು? 15 ದಿವಸ ಬೇಕು. 15 ದಿವಸಕ್ಕೆ ಬೇಕು ಅಂದರೆ 2ನೇದ 3ನೇದ? 2ನೇ ಕರ 6ರಲ್ಲಿದೆ. 6ರಲ್ಲೂ ಕಸು ಇರ್ತಲ್ಲ, ಹಸು ಚೆನ್ನಾಗಿದೆ. ಗರುಡು ಮಖದ ಹಸು ಇದು. ಇಳಿಯೋಕ್ಕಂತೂ ಒಂದು ವಾರ 15 ದಿವಸ ಬೇಕು.
ಫ್ರಂಟಿಂದ ನೋಡೋದಾದ್ರೆ ಹಸು ಲಕ್ಷಣ ಹಿಂಗಿದೆ ಕಣ್ರಪ್ಪ. ಈ ಥರ ಹಸು ಇಟ್ಕೊಳ್ಳೋರಿಗೆ ಆಸಕ್ತಿ ಇರುತ್ತೆ, ಈ ಥರ ಬಂದರೆ ಹೇಳಿ ಅಂತೀನಿ. ಬಂದಿದೆ ಎಲ್ಲಿ ಇಬ್ರಾಹಿಂ ಅವ್ರ ಬಳಿ ಮಂಜುನಾಥ ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಸಮೀಪ. ಆಸಕ್ತಿದಾರರು ಖರೀದಿ ಮಾಡ್ಬೋದು. ಓಕೆ, ಹಿಂಗಿದೆ. ದಾದಾ ಈ ಒಂದು ಜಸ್ಟ್ ಗೆಸ್ ಇದೊಂದು ಹಸು ಏನು ರೇಟ್ ಆಗ್ಬೋದು ಹಂಗೆ? ಈಗ ಹೆಚ್ಚು ಕಮ್ಮಿ ಕೊಡಂತೆ ಡೈರೆಕ್ಟಾಗಿ ಬರಲಿ ಹೇಳ್ರಿ. ಸರಿ ಆಗಲಿ ಸರ್. ಹೆಚ್ಚು ಕಮ್ಮಿ ಕೊಡಂತೆ ಡೈರೆಕ್ಟಾಗಿ ಬರಲಿ, ನೇರವಾಗಿ ಬರಲಿ. ನೇರವಾಗಿ ಬರಲಾ? ನೇರವಾಗಿ. ಓಕೆನಾ? ಬಂದಿಲ್ಲ. ಸರಿನಾ? ಸರಿ ಓಕೆ. ಒಂದೊಳ್ಳೆ ಇನ್ನೊಂದು ಇದೆ, ಹೆವಿ ಬ್ಯಾರೆಲ್ ಹಸು. ಬ್ರೀಡಲ್ಲಿ HF ಮಿಕ್ಸ್ ಇದೆ, ಕ್ರಾಸ್ ಇದೆ, ಕಂಪ್ಯಾಕ್ಟ್ ನೋಡ್ತಾ ಇದ್ದೀರಿ. ಇದೆ, ನೀವು ಬಂದಾಗಲೂ ಕೂಡ ಇವೆಲ್ಲ ಚೆಕ್ ಮಾಡ್ಕೊಂಡು ಒಯ್ಯುವಂಥದ್ದು ಆಗಬೇಕು. ಅಣ್ಣ ಎಷ್ಟನೇ ಸೂಲಿಂದ ಇದು? ಕರ ಹಾಕಿದ್ರೆ ಎರಡನೇದಾ? 6ರಲ್ಲಿತ್ತಾ? ಇಲ್ಲಿ ಇನ್ನೊಂದು, ನೀವು ಬಂದಾಗಲೇ ನೇರವಾಗಿ ನೋಡ್ಕೊಂಡು ಹೋಗಲಿ ಅನ್ನೋಂಥ ಮಾತಿದೆ. ಎಲ್ಲ ರೀತಿ ಇಲ್ಲೇ ಗಮನಿಸ್ಕೊಂಡು ಹೋಗಲಿ ಅಂತೇಳಿ. ಕರೆಕ್ಟೇನಣ್ಣ? ಹೌದ್ರಿ. ಮತ್ತು ಒಯ್ದ ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಸುಮ್ಮನೆ ರಿಸ್ಕು. ಏನು ಬಂದಾಗಲೇ ನೋಡಿಕೊಂಡು ನೇರವಾಗಿ ಬಂದು ನೋಡ್ಕೊಂಡು ಪರಿಶೀಲಿಸ್ಕೊಂಡು ಒಯ್ಲಿ. ಚೆಕ್ ಮಾಡ್ಕೊಂಡು ಒಯ್ಲಿ. ಆನ್ಲೈನ್ ವ್ಯವಹಾರ ಇರೋದಿಲ್ಲ, ಹಾಗಾಗಿ ಅವ್ರು ಡೈರೆಕ್ಟಾಗಿ ನೀವು ಆನ್ಲೈನ್ ಆದರೆ ಬುಕ್ ಮಾಡಬೇಕಾದ್ರೆ ಆ ಥರ ಏನಿಲ್ಲ, ನೇರವಾಗಿ ಬರ್ರಿ ನೋಡ್ಕೊಡ್ರಿ, ಆ ಮಾತಿದೆ. ಹಾಗಾಗಿ ಈ ಹಸು ಮಾಡುವಂಥದ್ದು. ಎರಡನೇದಂದ್ರಲ್ಲ? ಎರಡನೇದು 6ರಲ್ಲಿದೆ. ಒಂದು 20 ದಿವಸನಾದರೂ ಬೇಕು? 20 ದಿವಸ ಬೇಕು. ಓಕೆ. ಒಂದು ವೇಳೆ ಅದೇ ಕೇಳಿದ್ವಲ್ಲ, ಹಾಲಿಂದು ನಮ್ಗೆ ಕೇಳೋಕೋಬೇಡಿ, ಯಾಕಂದರೆ ತಂದು ಮಾರಾಟ ಮಾಡ್ತಾ ಇರೋವಂಥವ್ರಲ್ಲ, ಹಾಗಾಗಿ ಅದನ್ನು ನೆನಪು ಮಾಡಬೇಕು. ಸುಮಾರು ಜನ ಕಾಮೆಂಟ್ ಹಾಕ್ತೀರಿ, ನೀವು ನಿಗಾ ಮಾಡಿಕೊಂಡು ಇಷ್ಟು ಲೀಟ್ರ್ ಬರ್ಬೋದು ಏನೋ ಅಂತೇಳಿ. ಬಟ್ ನೀವು ಹಾಕಿದ ದುಡ್ಡಿಗೆ ಕರೆಕ್ಟಾಗಿ ರೀಚ್ ಆಗೋ ಲೆವೆಲಿಗೆ ಇದ್ರೂ ಇರುತ್ತೆ, ಹಾಗೆ ಹೇಳೋಕ್ಕೆ ಇದು ಮಾಡೋದಿಲ್ಲ. ತರಿದದ ನೆಕ್ಸ್ಟ್ ಹಸು ನೋಡೋಣ. ನನಗೆ ಕ್ಲಾರಿಫಿಕೇಷನ್ ಇರಲಿ, ಇದು ನಿಮ್ಮ ವ್ಯಕ್ತಿಗತ ಜವಾಬ್ದಾರಿ ಅನ್ನುವಂಥದ್ದು. ಬಂದು ಪರಿಶೀಲಿಸ್ಕೊಂಡು ಖರೀದಿ ಮಾಡುವಂಥದ್ದು. ಒಂದು ತಳಿ ಇದೆ, ಗಿರ್ಲ್ಯಾಂಡ್ ಮಿಕ್ಸ್ ತಳಿ ಇದೆ ಒಂದು, ನಿಮ್ಗೆ ತೋರಿಸ್ತಾ ಇದ್ವಿ. ಹೀಗಿದೆ, ನೋಡ್ತಾ ಇದ್ದೀರಿ. ಅಂದರೆ ಬ್ರೆಜಿಲ್ ಥರ ಬರುತ್ತಲ್ಲ, ಆ ರೀತಿ ಪ್ಯೂರಿಟಿ ಗಿರ್ಲ್ಯಾಂಡು ಅಲ್ಲ, ನಮ್ಮ ದೇಶೀಯ ತಳಿ ಮಿಕ್ಸ್ ಆಗಿರ್ತಕ್ಕಂಥ ಗಿರ್ಲ್ಯಾಂಡು ಇದು. ಬ್ರೀಡ್ ಕ್ರಾಸ್ ಇರುತ್ತೆ. ಒಂದು 70% ಅಥವಾ 60% ಇರ್ಬೋದು. ನೀವು ಎಷ್ಟು ಪರ್ಸೆಂಟ್ ಹೇಳ್ತೀರಾ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹಸು HF ಮತ್ತು ಗಿರ್ ಮಿಕ್ಸ್ ಬರುವಂಥ ತಳಿಗಳಿಗೆ ಹೋಲಿಕೆ ಇರುತ್ತೆ. ನಮ್ಮ ದೇಶೀಯ ತಳಿ ಅನ್ನೋದಕ್ಕಿಂತ ಬ್ರೆಜಿಲಲ್ಲಿ ಹುಟ್ಟಿ ಹಾಕಿದ್ದ ತಳಿಗಳು ಇವು ಇವತ್ತು ನಮ್ಮ ದೇಶದಲ್ಲಿ ಬ್ರೀಡ್ ಆಗ್ತಾ ಇದ್ದಾವೆ. 100% ನಮ್ಮ ಕಡೆ ಬರದೇ ಇದ್ದರು, ಕನಿಷ್ಠ ನಾನು ಹೇಳಿದಂಗೆ 60 or 50% ಸಿಗುವಂಥದ್ದು. ಬಟ್ ಫ್ಯಾಟ್ ಸಿಗುತ್ತೆ, SNF ಸಿಗುವಂಥದ್ದು ಅಡ್ಡಿ ಇಲ್ಲ. ಅಲ್ಲ, ಎಷ್ಟನೇ ಸೂಲಿಂದ ಅಲ್ಲಿಂದ? ಎರಡನೇ ಸೂಲ್ ರೀ, ಇದು 6ರಲ್ಲಿದೆ. ಇದು ಹೌದಾ? ವೆರಿ ನೈಸ್. ಮೋಸ್ಟ್ಲಿ ಎರಡನೇದಾ ಇದು? ಎರಡನೇದು. ನಾ ಮೊದಲನೇದು ಅಂದ್ಕೊಂಡೆ ಅಲ್ಲಣ್ಣ. ದೊಡ್ಡ ಚೆನ್ನಾಗಿದೆ, ನೀಟಾಗಿ. ಜಿಂಕೆ ಮರಿ ಅಂತ ಇದ್ರು ನಮ್ಮಲ್ಲಿ, ನಮ್ಮ ಬ್ರದರ್ ಒಬ್ರು. ಈ ಕಡೆ ಜಿಂಕೆ ಮರಿನೇಪ್ಪ ಇದು, ನಿಜವಾಗ್ಲೂ ಹಾಗೆ ಇದೆ. ತುಂಬ ಲೆಂತ್ ಇದೆ ಬ್ರೀಡ್. ಎಸ್, ಹಿಂಗಿದೆ ಅಣ್ಣ. ಚೆನ್ನಾಯ್ತು ಹಸು? ಚೆನ್ನಾಗೈತೆ, ಸೂಪರ್ ಆಯ್ತಲ್ಲ? ಸೂಪರ್ ಐತೆ. ಅದೇ ಹಾಲಿಂದು ನನಗೆ ಅದು ಐಡಿಯಾ ಇಲ್ಲಪ್ಪ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಿಲ್ಲ. ದಾದಾ ಸಖತ್ತಾಯ್ತು ಹಸು, ಪರವಾಗಿಲ್ಲ. ಈ ವಾರ ಸ್ವಲ್ಪ ಚಾಯ್ಸಿಂಗ್ ಚೆನ್ನಾಗಿ ಮಾಡ್ಕೊಂಡಿರಿ, ಹಂಗೆ ಹಿಂಗೆ ತಿಳಿಸೋಣ. ಸ್ವಲ್ಪ ಮುಂದಕ್ಕೆ ನೋಡೋಣ, ಇನ್ನು ಸ್ವಲ್ಪ ತೃಪ್ತಿ ಆಗ್ತಾಯಿಲ್ಲ ಯಾಕೆ. ಓಕೆ, ಈಗ ಕರೆಕ್ಟ್ ಆಯಿತು. ಒಳ್ಳೆ ಕೊಡಿ ಸೆಟ್ ಆಗುತ್ತೆ. ಚಾಯ್ಸ್ ಮಾಡಿದ್ದಾರೆ, ಪರವಾಗಿಲ್ಲ, ಒಳ್ಳೆ ಹಸು ಚಾಯ್ಸ್ ಮಾಡಿದ್ದಾರೆ ಈ ವಾರ. ಬೆಲೆ ವಿಚಾರದಲ್ಲಿ ಒಂದು 75, 80, 90 ಒಂದು ಹತ್ರ ಆಸುಪಾಸು ಇರ್ತವೆ ಅಂತ ಹೇಳಿದ್ದಾರೆ. ನೋಡ್ಕೊಂಡು ಮಾತಾಡ್ಕೊಳ್ರಿ. ಆಯ್ತು, ತೊಗೊಂಡೋಗ್ಬಿಡಿ. ಜಾಸ್ತಿ ಹೊತ್ತು ಬಿಡ, ಮಳೆ ಮೋಡ ಜಾಸ್ತಿ ಆಗ್ತಾಯಿದೆ ಮತ್ತೆ. ನಿಧಾನ. ಓಡಿ ಚಪ್ಪ ಎಷ್ಟನೇ ಸೂಲಲ್ಲಿ ಹೇಳ್ಬಿಡಿ ಹಂಗೆ. ಇದು ಎರಡನೇ ಕರದಿಂದ ರೀ, 6ರಲ್ಲ? ಸರಿ ಎಲ್ಲ ಭಾಳ ಬಂದು ಅಂದರೆ ಎಲ್ಲ ಆಲ್ಮೋಸ್ಟ್ 6ರಲ್ಲಿ ಎರಡನೇ ಕರುಗಳ? 6ರಲ್ಲೂ 4ರಲ್ಲೂ ಅಡರ್ ಕಂಪ್ಯಾಕ್ಟ್ ಹಿಂಗಿದೆ ಕಣ್ರಪ್ಪ. ಬಾಕ್ಸ್ ಇದು, ನಡಿಗೆ ಗಿಡಿಗೆ ಎಲ್ಲ ಓಕೆ. ಇದು ಕೂಡ ಮೇವು ಸ್ವಲ್ಪ ಚೆನ್ನಾಗಿ ತಗೊಳ್ಳೋವಂಥ ಹಸುಗಳೇ ಇವು. ನೀವು ಚೆನ್ನಾಗಿ ಒಯ್ದ ಮೇಲೆ ಮೇವು ಕೂಡ ಮೇಂಟೈನಿಂಗ್ ಚೆನ್ನಾಗಿ ಮಾಡಿಕೊಂಡ್ರೆ ಸೂಕ್ತ ಅನಿಸುತ್ತೆ. ಸೊ ಇಳಿಯೋಕೆ ಎಷ್ಟು ದಿನ ಬೇಕಾಗ್ತದೆ ಇದು? ಇದೊಂದು 15 ದಿವಸ ಆಗುತ್ತೆ. ಒಂದು 15 ದಿವಸ. ಇಬ್ರಾಹಿಮಣ್ಣ ಈ ಹಿಂದೆ ಹಸುಗಳು ತರಿಸಿದ್ರು, ಒಂದು ನಿಮಗೆ 50, 60, 70 ಸಾವಿರ ಕೊಟ್ಟಿದ್ದಾರೆ, ಇಲ್ಲ ಅನ್ನೋಲ್ಲ. ಬಟ್ ಈ ಸತಿ ಚಾಯ್ಸ್ ಮಾಡ್ಕೊಂಬಂದಿರೋ ಹಸುಗಳೆಲ್ಲ ಡಿಮ್ಯಾಂಡೇ ಇರೋಂಥವೇ ಇದ್ದಾವೆ. ಆಯ್ಕೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಆಗಲೇ ಹಾಸನದವ್ರು ಒಂದು 2 ತೊಗೊಂಡಿದ್ದಾರೆ.
1.5 ಲಕ್ಷ ಹೆಚ್ಚು ಕಡಿಮೆ ಕೊಟ್ಟು ಒಂದೆರಡು ಹಸು 1.55 ಈ ಥರ ಹಸುಗಳು ತೊಗೊಂಡಿದ್ದಾರೆ. ಹಾಗಾಗಿ ನೀವು ಬಂದಾಗ ಕಡಿಮೆ ಆಗೋ ಸಾಧ್ಯತೆಯೇ ಇರುತ್ತಪ್ಪ, ನೋಡ್ಕೊಳ್ರಿ. ಇಳಿಯೋದಕ್ಕೆ ಟೈಮ್ ತೊಗೊಳ್ತಾ ಹೆಚ್ಚು ಕಡಿಮೆ 15 ದಿವಸ ತೊಗೊಳುತ್ತೆ. ಓಕೆ ಬಸ್, ಅಲ್ಲಿಂದ ನಾವು ಹೇಳಿದ್ದೀವಿ, ನೀವು ನೋಡೋಣ, ಕಾಮೆಂಟ್ ಮಾಡಿ ಹಾಕಿ ಎಷ್ಟು ಬರ್ಬೋದು ಏನು ಅಂತೇಳಿ. ಅಡರ್ ಕಂಪ್ಯಾಕ್ಟ್ ಅವೆಲ್ಲ ಹೋಲಿಕೆಯಲ್ಲಿ ಒಂದು 7-8 ಸಿಕ್ಕರು ದೋಖ ಇಲ್ಲ ಅಂದ್ಕೊತೀವಿ. ಆದ್ಮೇಲೆ ಇದು ಕೊಟ್ಟಿಗೆಯಲ್ಲೂ ಇದ್ದಾವೆ, ಇಲ್ಲಿದೆ ಒಂದು. ಇದು ಕರು ಹಾಕಿತ್ತಲ್ಲ, ಇದು ಕಬ್ಬನಾ? ಓಕೆ, ಗಬ್ಬದ ಹಸುಗಳು. ಇನ್ನು ಇಬ್ರಾಹಿಂ ಮಂಜುನಾಥ್ ತ್ಯಾವಣಿಗೆ ಹಾಸ್ಪಿಟಲ್ ಪಕ್ಕದ ರೋಡಲ್ಲಿ ಏನಿದೆ ಆ ಕಡೆ ರಸ್ತೆಯಲ್ಲಿ. ಫೋನ್ ಮಾಡ್ಕೊಳ್ರಿ, ಅಡ್ರೆಸ್ಸು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡ್ತಾ ಇದ್ದೀರಿ ಎಲ್ಲ ಹಸುಗಳು. ಇಲ್ಲಿ ಹಾಲ್ ಬ್ಲಾಕ್ ಇದ್ದಾವೆ ಎರಡು. ಯಾಕಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಕಟ್ಟಿದ್ರೆ ಹೆಂಗೆ? ಓಕೆ, ಎಷ್ಟು ಇವು 2 ಸೂಲ್ನವಾ? ಹಾಲ್ ಬ್ಲಾಕ್ ಇದಾವಪ್ಪ, ನೀವು ಕಾಣ್ತಾ ನೋಡ್ರಿ. ಅಡರ್ ಎಷ್ಟು ಚಂದ ಇದೆ ಇದ್ರದ್ದೊಂದು. ಬಟ್ ಕೋಡ್ ಇದೆ, ನೀವು ಕೋಡು ನೀಟಾಗಿ ಬ್ಲಾಕ್, ಹಾಲ್ ಬ್ಲಾಕ್ ಅಂದರೆ ಕೋಡೆಲ್ಲ ಬ್ಲಾಕೆ, ಗೊರ್ಸೆ ಬ್ಲಾಕ್, ಪ್ರತಿ ಬಾಡಿ ಫುಲ್ ಬ್ಲಾಕಲ್ಲಿರುವಂಥ ಹಸು. ಮಳೆ ಬರ್ತಾ ಇದೆ, ಹೊರಗೆ ನಾವು ತೋರಿಸೋ ನಿಟ್ಟಿನಲ್ಲಿ ಎಷ್ಟು ನೋಡ್ತಾ ಇದ್ರೆ ಇರಲಿ ಬಿಡ್ರಿ. ಇಲ್ಲಿ ಸಾಕು, ಇಷ್ಟು ಸಾಕು, ಬೇಕಾದಷ್ಟು ಅದು ಫೋರ್ಸ್ ಕೊಟ್ಟಿದ್ದೆ. ನೈಸ್, ಸೂಪರ್ ಆಗಿತ್ತಲ್ಲ ಅಣ್ಣ. ಇದನ್ನ ಯಾಕಲ್ಲಿ ಕಟ್ಟಿದ್ರೆ ಚೆನ್ನಾಗಿತ್ತು, ಆಕರ್ಷಣೆ ಇತ್ತು ಹಸು. ಚಪಾಟಿ ಎದ್ದಾಗಿದೆಯಪ್ಪ, ಕರೆಕ್ಟ್. ಇದು ಹಾಲ್ನವರೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಓಕೆ, ಒಂದು ವೇಳೆ ಹೇಳಿದಾರಲ್ಲ 75, 85, 90, 1 ಲಕ್ಷದ ಆಸುಪಾಸು ಇರ್ತಕ್ಕಂಥ ಹಸುಗಳು ಅಂತ. ನೋಡಿದಂತೆ ಹಸು ನಿಮ್ಗೇನಾದ್ರು ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದಿ ಮಾಡುವಂಥದ್ದು ಇದು ನಿಮ್ಮ ವ್ಯಕ್ತಿಗತ ಜವಾಬ್ದಾರಿ. ಯಾವುದೇ ವ್ಯವಹಾರ ವ್ಯತ್ಯಾಸಗಳಿಗೆ ನಾವು ಮಧ್ಯವರ್ತಿ ಆಗಿರೋದಿಲ್ಲ ಅನ್ನೋಂಥದ್ದು ನೆನಪು ಮಾಡ್ತೀವಿ, ಮತ್ತು ಜವಾಬ್ದಾರಿ ಆಗಿರೋದಿಲ್ಲ ನಾವು ಕೂಡ. ಇದಕ್ಕೆ ನೀವೇ ನಿರ್ವಹಣೆ, ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ಹಸು ಖರೀದಿ ಮಾಡ್ಬೋದು, ನೋಡ್ಕೊಂಡು ಹಾಲು ಎಷ್ಟು ಬರ್ಬೋದು ಅಂತೇಳಿ ಗೆಸ್ ಮಾಡ್ಕೊಂಡು ಅವ್ರು ಹೋಗ್ಬೇಕು. ನಾವಂತೂ ಹಾಲಿನ ಬಗ್ಗೆ ಹೇಳಂಗಿಲ್ಲ, ನಿಗಾ ಮಾಡ್ಕೊಂಡು ಹೋಗ್ಬೇಕು. ಕ್ಲಾರಿಫಿಕೇಶನ್ ಕೊಟ್ಟಿರಲ್ಲ ಬಿಡ್ರಿ, ಅದು ಹೋಗಿ ಯಾಕೆ ಅನ್ನೋ ಮಾತು. ಯಾಕಂದರೆ ಹಸು ಹೊರಗಡೆಯಿಂದ ತಂದು ಮಾರಾಟ ಆಗ್ತಿರ್ತಕ್ಕಂಥದ್ದು ಗಬ್ಬದ ಹಸುಗಳು. ಹಾಲು ಕರೆದಿದ್ರೆ ಹೇಳ್ತಾರೆ ಇಷ್ಟೇ ಕರ್ತೀವಿ ಅಂತ, ಕರೆದಿಲ್ಲ ಅಂದರೆ ಇನ್ನು ಹಿಂಗೆ ಗಬ್ಬದ ಹಸುಗಳಿಗೆ ನಾವು ಹೆಂಗೆ ಬರುತ್ತೆ ಬರೋದಿಲ್ಲ, ಯಾರು ಹೇಳಕ್ಕೆ ಬಂದ ಸಲ ನಮ್ಮ ಮೇಸಣಿಕೆ ಮೇಲೆ ಎಷ್ಟು ಬರ್ಬೋದು ಅಂತೇಳಿ ಗೆಸ್ ಮಾಡ್ಕೊಂಡು ಹೋಗಿದ್ದಾನೆ. ಆಯ್ತು ಬಸ್, ಆಯ್ತು. ಒಳಗೆ ತರಿ ಸರ್. ನಮಸ್ಕಾರ ಅಣ್ಣ, ಬಾರಣ. ಹಾಂ, ಆರಾಮ. ಒಳ್ಳೇದು, ಖುಷಿ ಆಯ್ತು. ನಮಸ್ಕಾರ. ನಮಸ್ಕಾರ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಾ? ಹೌದು. ಓಕೆ, ಹೆಸರು ಗೊತ್ತಾಗ್ಲಿಲ್ಲ ನಿಮ್ದು? ಗಾಲಿಂಗನಗೌಡ ಅಂತೇಳಿ. ನಾಗಲಿಂಗೇಗೌಡರು. ಗಾಲಿಲಿಂಗನಗೌಡ. ಯಾವ ಊರಿಂದ ಬಂದಿದ್ರಿ? ನಾವು ಬಳ್ಳಾರಿ ಆ ಕಡೆ 30 ಕಿಲೋಮೀಟರ್ ಸಿಂಧವಾಳ. ಓಕೆ, ಆ ಕಡೆ ಬಳ್ಳಾರಿ ಕಡೆಯಿಂದ. ಹೆಂಗೆ ಕಾಂಟ್ಯಾಕ್ಟ್ ಎಲ್ಲ ಹೆಂಗ್ ಸಿಕ್ತು? ಈ ಕಡೆ ಬಂದಿದ್ರಿ ನಮ್ಮ ತ್ಯಾವಣಿಗೆ ಚನ್ನಗಿರಿಗೆ? ಮೊದಲು ಎಲ್ಲ ಅಭ್ಯಸಿದ್ರು, 3ನೇ ಸಲ ಬಂದಿದ್ದೀರಿ. ವೈದ್ಯರಾದ ಹಸು ಚೆನ್ನಾಗಿದ್ವಣ್ಣ? ನೀವು ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ಖುಷಿ ಆಯ್ತು ಮಾತಾಡ್ಸಿ. ಫಸ್ಟ್ ನಿಮ್ಮ ಅರ್ಪ ಪೆಟ್ವಾಲ್ನಿಂದಾನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತ್ಯಾವಣಿಗೆ ಅನ್ನೋ ಗ್ರಾಮ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ನೀವೇ. ಅಲ್ಲಿಂದಾನೇ ನಾವು ಅಸ್ಲಾಮು ಮತ್ತೆ ಮನ್ಸೂರು ಇವ್ರ ಹತ್ರ ಎಲ್ಲ ಬಂದು ತಗೊಂಡು ಹೋಗಿವಿ. ಇವತ್ತು 1-2 ಖರೀದಿ ಮಾಡಿವಿ. ಒಳ್ಳೇದು. ಒಂದು ಗ್ಯಾರಂಟಿಗೆ ಪಕ್ಕ ಇದೆ. ಹೌದ್ರಾ? ಪಕ್ಕ ಇದೆ. ನಿಮಗೆ ಪಕ್ಕ ಅನ್ಸಿದ್ರೆ ಆಯ್ತಪ್ಪ, ನಾವು ಮಾತಾಡೋದು ಮತ್ತೆ ನಮಗೆ ಪಕ್ಕ ಅನ್ಸಿದೆ. ಹಂಗಾಗಿ ಇವತ್ತು 2 ಮತ್ತೆ ಖರೀದಿ ಮಾಡಿದ್ದೀವಿ. ಒಳ್ಳೇದು, ಚೆನ್ನಾಗಿ ಬರಲಿ, ನಂಗೆ ಅದೇ ಖುಷಿ. ಈಗ ಇವ್ರ ಮುಂದೆ ಹೇಳ್ತೀನಲ್ಲ, ನಮ್ಮ ಅಣ್ಣವರೊಬ್ರು ಇದ್ದಾರೆ ಅಲ್ಲ, ಅಣ್ಣ ಇವರೆಲ್ಲ ಹಸು ಕೊಡೋರು ನಿಜ. ಬಟ್ ನಿಮ್ಗೆ ಒಳ್ಳೇದಾಗಬೇಕು ರೈತರಿಗೆ ಅನ್ನೋಂಥದ್ದು ನಮ್ಮ ಉದ್ದೇಶ ಇರುತ್ತೆ. ಆಗಲಿ. ಇನ್ನು ನೋಡ್ತಾ ಇದ್ದಾರೆ ಯಾರು? ಅವರು ನಿಮ್ಮವರೇನಾ ಹೆಂಗೆ? ಅಲ್ಲಿ ಮಳೆ ಬೇರೆ ಹಿಡ್ಕೊಂಬಿಟ್ಟಿದೆ ಬೆಳಗ್ಗೆನೆ. ಹಾಂ, ಕಾಯ್ತಾ ಇದೆ. ಅದು ಏನು ಮಾಡ್ತೀರಿ, ಇದರ ತೃಪ್ತಿ ಈ ಮಳೆಗತ್ಲಾಗೆ. ಪೂಜೆ ಇಲ್ಲ, ಹೋಗದೆ ಇರೋ ದೇವರೆಲ್ಲ. ಹೌದು.